ಫ್ರೆಂಡ್ಸ್ ನೋಡ್ರಿ ಇವಾಗ ಬೆಳಿಗ್ಗೆ ನಮ್ಮ ಮಮ್ಮಿ ಪೂರಿ ಮಾಡಕ್ಕೆ ಕುಂತರು ಕರೆ ಕುಂತಾರ ಪೂರಿನ ನೋಡ್ರಿ ಪುರಿ ಇದ್ರ ಜೊತೆಗೆ ಚೆನ್ನ ಮಸಾಲ ರಾತ್ರಿ ಮಾಡಿದ್ನಲ್ಲ ಅದ್ರ ಜೊತೆಗೆ ಅಲ್ಲೋಡೋದು ಒಳ್ಳಕ್ಕ ಕಾಣ್ತೈತಿ ನೋಡಿ ಚೆನ್ನ ಮಸಾಲ ಬಿಸಿ ಮಾಡೈತಿ ನೀ ಹಾಕ್ಕೊಂಡು ಅಕ್ಕ ತಿನ್ನಿಸು ನೀನು ತಿನ್ನ ಟೈಮ್ ಓಕೆ ಚಾಪಿ ಹಾಸಿ ಹಿಟ್ಟು ನೋಡ್ರಿ ಆಲ್ರೆಡಿ ಎಷ್ಟೊಂದು ಕರೆದಾರ ಒಂದೊಂದು ಚಲೋ ಬಂದವು ಒಂದೊಂದು ಚಲೋ ಬಂದಿಲ್ಲ ಹೋಗ್ಲಿ ನಮ್ಮ ಅಪ್ಪ ಏನು ಮಿರ್ಚಿ ತಿಕ್ಕಿ ಅವ್ರು ಬಿ ತೋರ್ಸಕ್ಕೆ ಕುಂತಾರ ಏನು ಈಗ ಇಲ್ಲಿ ಕರಿಯಕ್ಕೆ ಕೂತಾರ ನಾನು ಕಸ ಗುಡಿಸಿದೆ ನಾವೇ ಅಲ್ಲಿ ಮಕ್ಕೊಂಡಾಳ ಇಷ್ಟು ನಡ್ದೈತಿ ನಾವು ಅಕ್ಕಂಗೆ ನಿಮ್ಮ ಅಕ್ಕ ತಂಗಿಗೆ ಇಬ್ಬರಿಗೆ ರೆಡಿ ಆದು ಪುರಿ ತಿನ್ರಿ ನೀವಿಬ್ರು ನೀ ತಿನ್ನಿಸಕ್ಕೀಗ ನಾ ಮಾಡಮಟ ನೀನು ಪುಟ್ಟಾಗಿ ಹೇಳ್ತಿಂತ ತಿನ್ಲಿ ನಾನು ಮಾಡಿ ತಿನ್ನಿಸ್ತೀನಿ ಓಕೆ ಫ್ರೆಂಡ್ಸ್ ನಮ್ಮ ಅಕ್ಕಂಗೆ ತಿನ್ನಿಸಿ ಸಿಗ್ತೀವಿ ಫ್ರೆಂಡ್ಸ್ ನೋಡ್ರಿ ಈಕಿ ತಿನ್ನೋವಳು ನೋಡ್ರಿ ನೋಡಿ ತಿನ್ನು ನಾವೇ ಬರ್ತೀನಿ ನಾನು ನೋಡೋಣ ನೀರು ಕುಡಿಸಿದ ಫಸ್ಟಿಗೆ ಕೊಡೋದು ಕುಡಿದ ನೀರು ನಾವು ಹತ್ತು ತಿನ್ನಿಸ್ತಾನ ಹಾಂ ಬಾ ನೀರು ಬೇಕು ನೀರು ಕೊಡ್ರಿ ಕಾಯಿ ಹತ್ತು ತಿನ್ನಿಸ್ತೀನಿ ನಾನು ಸರಿ ಇಟ್ಟು ಮಾಡ್ತೀನಿ ಮೆತ್ತನ್ ತಿನ್ನಿಸಕ್ಕೀಗೆ ಸ್ವಲ್ಪ ಗಟ್ಟಿ ಇದ್ದಿದ್ದು ತಿನ್ನಿಸ್ಬೇಡ ಬಯಸ್ತೇನೆ ನಾನು ನೀನು ತಿನ್ನಾಗ ತಿನ್ನಿಸ್ಕೊಂತ ಹಾಂ ತಡಿ ತಿಂತೀನಿ ಮತ್ತೆ ಎಷ್ಟು ತಿನ್ನೋ ಅಂತ ಗೊತ್ತಾಗೋದಿಲ್ಲ ತಿನ್ನಿಸ್ತಿದ್ದವ ತಿನ್ನ ಮಾತಾಡ್ತಾ ನಾವಪ್ಪ ವಿಡಿಯೋ ಮಾಡಕ್ಕೆ ನಮಿತಾಗ ಬುದ್ಧಿ ಇದ್ರ ಅವ್ರ ಅಪ್ಪಗೆ ಬುದ್ಧಿ ಇಲ್ಲ ಅಷ್ಟು ಮಾತಾಡ್ಬೇಡ ಸುಮ್ಮನೆ ಕುಂದ್ರ ಅಂದ ಮಾತಾಡ್ತಿರ್ತಾನಾಗ ಅಲ್ಲೋಡ 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 ವಿಡಿಯೋದಾಗ ಮಾತಾಡಕ್ ಪಾಪ ಸೈಲೆಂಟ್ ಹುಡುಗ ಅನ್ನಂಗೆ ಆಡ್ತಾನ ಹಾಂ ಫುಲ್ ಸೈಲೆಂಟ್ ಹಾಂ ಮಾತ ಬರೋದಿಲ್ಲ ಪಾಪ ಅನ್ನಂಗೆ ಆಡ್ತಾನೆ ಈಗ ಫ್ರೆಂಡ್ಸ್ ನೋಡ್ರಿ ಇವಾಗ ಪೂರಿ ಮಾಡೋದು ಮುಗೀತು ಮಾಡಿಬಿಟ್ಟೆ ಅಷ್ಟು ಉಳಿದ್ರೆ ಮಧ್ಯಾಹ್ನ ತಿನ್ನಕ್ಕೆ ಬರ್ತಾವಂತೇಳಿ ನೋಡ್ರಿ ಹೆಂಗೆ ಬಂದವು ಪೂರಿ ಗೋಧಿ ಹಿಟ್ಟು ಬರೇ ಗೋಧಿ ಹಿಟ್ಟಲ್ಲೇ ಮಾಡೀನಿ ಮೈದಾ ಹಿಟ್ಟು ಒಳ್ಳೇದಲ್ಲ ನೋಡ್ರಿ ಎಷ್ಟೊಂದು ಅದಕ್ಕೆ ತಿಂದ್ಬಿಟ್ಟು ಹೇಳ್ತೀನಿ ನವ್ಯಾಗ ನಮಿತ ತಿನ್ಸಾಕತ್ತಿದ್ಲು ಇನ್ನೂ ತಿನ್ಸಾಕತ್ತಾವ ನಂದು ಮಾಡೋದು ಮುಗೀತು ಈಗ ನಾನು ಹಾಕ್ಕೊಂಡು ಹೋಗ್ತೀನಿ ತಿಂದ್ಬಿಟ್ಟು ಹೇಳ್ತೀನಿ ಸಖತ್ತು ಮಸ್ತಾಗೈತಿ ಫ್ರೆಂಡ್ಸ್ ಕಾಬೂಲ್ ಚೆನ್ನ ಇದ್ರ ಜೊತೆ ಸಖತ್ ಕಾಂಬಿನೇಷನ್ ಆಗೈತೆ ನೋಡ್ರಿ ಸೂಪರ್ ಫ್ರೆಂಡ್ಸ್ ನೋಡ್ರಿ ನಾಷ್ಟ ಮಾಡಿದ್ವಿ ಯಾವಾಗಲೇ ನಾಷ್ಟ ಆದಮೇಲೆ ಈಗ ನೋಡ್ಬೋದು ಅಡುಗೆ ಮನೆ ಕ್ಲೀನ್ ಮಾಡೋಕೆ ಎಲ್ಲ ತೆಗೆದಿಡಾಕತ್ತೀನಿ ಒಂದು ಸ್ವಲ್ಪ ಆಲ್ರೆಡಿ ನಮ್ಮ ಮನೆಯವ್ರು ತಿಕ್ಕೊಳಕತ್ತಾರ ಅವ್ರು ತಿಕ್ಕಾಕತ್ತಿದ್ರು ಬಾತ್ರೂಮ್ ಇತ್ತು ನೋಡ್ರಿ ಎಲ್ಲ ತೆಗೆದಿಟ್ಟಿನಿ ಇಲ್ಲೇ ಅಲ್ಲಿವೆಲ್ಲ ತೆಗೆದಿಟ್ಟಿ ನೋಡ್ರಿ ಇವನ್ನೆಲ್ಲ ತೊಳಿಬೇಕು ತಿಕ್ಕಿ ತೊಳಿಬೇಕು ಅವರು ತಿಕ್ಕಿ ಕೊಡ್ತಾರೆ ನಾನು ಒರೆಸಿ ಇಟ್ಕೋಬೇಕು ನೋಡ್ರಿ ಇಲ್ಲೊಂದು ಸ್ವಲ್ಪ ಇಟ್ಟು ನೋಡ್ರಿ ಅದೇ ಈಗ ಇವು ತೊಳೆದಿದ್ವು ಇವನ್ನ ಒರೆಸಿ ನಾನು ಜೋಡಿಸ್ಕೋಬೇಕು ಒರೆಸಿ ಇಡಬೇಕು ಅವನ್ನ ನವೇನಲ್ಲೇ ರೂಮ್ನ ಮನಗಿಸೀನಿ
ನಮಿತಾ ನಮ್ಮ ನೀರು ತೊಳೆದು ಕೊಡಾಕತ್ತಾರ. ಹೋಗಲ್ಲಿ ಯಾಕೆ ಬಿದ್ದಿದ್ದಾಳ ನೋಡ್ರಿ. ಎಲ್ಲ ದೊಡ್ಡ ದೊಡ್ಡ ಡಬ್ಬಿ ಅಕ್ಕಿ, ಜೋಳದ ಹಿಟ್ಟು, ಗೋಧಿ ಹಿಟ್ಟು ಅವು 3 ಡಬ್ಬಿ. ಅವನ್ನ ಖಾಲಿ ಆದ ತೊಳ್ಕೊತೀನಿ. ಭಾಳ ಐತಿ, ಮತ್ತು ಯಾವುದು ಕವರ್ ಇಲ್ಲ ತೆಗೆದಿಡಕ್ಕೆ. ಅವೆಲ್ಲ ತೆಗೆದಿಟ್ಟು ನೋಡ್ರಿ. ಕೆಳಗಡೆ ಎಲ್ಲ ಗ್ರೋಸರಿ ಐಟಮ್ಸ್ ತೆಗೆದು ಟೀಪಾಯಿ ಕೆಳಗಿಟ್ಟಿನಿ. ಇವು ಬೆಳಿಗ್ಗೆ ತೊಳೆದಿದ್ವು, ಒಣಗ್ಯಾವು, ಹಾಗಾಗಿ ಅದಕ್ಕೆ ಹಂಗೆ ಇಟ್ಟಿನಿ. ಈಗ ಅವನ್ನ ತೊಳೆದಿದ್ದು ಒರೆಸಿ ಇಟ್ಕೊತೀನಿ. ಅವ್ರು ಮತ್ತೆ ಅವನ್ನ ತೊಳೆದು ಕೊಡ್ತಾರೆ. ಒರೆಸಿ ಇಟ್ಟು ಆಮೇಲೆ ಅಡುಗೆ ಮನೆ ಎಲ್ಲ ಉಜ್ಜಿ ಒರೆಸ್ಕೊಡ್ತಾರೆ. ಆವಾಗ ನಾನು ಅವನ್ನೆಲ್ಲ ಜೋಡಿಸ್ಕೊಂಡದ್ದು ನೋಡ್ರಿ. ನಾಷ್ಟನೂ ಲೇಟಾಗಿ ತಿಂದೀವಿ, ಹಾಗಾಗಿ ಟೈಮ್ ಭಾಳ ಲೇಟ್ ಆಯಿತು. ಲೇಟ್ ಆದಮೇಲೆ ನಾವು ತೊಳೆಯಾಕತ್ತೀವಿ. ನಿನ್ನೆ ಮೊನ್ನೆ ಇತ್ತು ಫ್ರೆಂಡ್ಸ್, ಸ್ಯಾಟರ್ಡೆ ಸಂಡೇ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ನನಗೆ ಪೀರಿಯಡ್ ಆಗಿತ್ತು, ಅದಕ್ಕೆ ಎಲ್ಲ ಕ್ಲಿಯರ್ ಆದಮೇಲೆ ಮಾಡ್ಕೊಂಡ್ರು ಆತು. ಮುಂದಿನ ವಾರ ಮಾಡ್ಕೋಬೇಕು ಅಂದ್ಕೊಂಡೆ. ಬಟ್ ಇವತ್ತು ನಮ್ಮ ಮನೆಯವರು ಆಫೀಸ್ಗೆ ಹೋಗಲಿಲ್ಲ, ಅದಕ್ಕೆ ಇವತ್ತಾದರೂ ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಬಿಟ್ರೆ ಶನಿವಾರ ಎಲ್ಲ ಫುಲ್ ಕ್ಲೀನ್ ಮಾಡ್ಕೋಬೋದು. ಜನವರಿ 4th ಸಂಡೇ ಓದೈತಿ ನನ್ನ ಬರ್ತಡೇ, ಜನವರಿ 4th. ಅಷ್ಟರೊಳಗನ ಕ್ಲೀನ್ ಆಗುತ್ತಾ. ಮತ್ತು ಈಗ ಇದು ಬರುತ್ತೆ ನೋಡ್ರಿ, ಸಂಕ್ರಾಂತಿ ಹಬ್ಬಕ್ಕೂ ಕ್ಲೀನ್ ಆಕೈತೆ. ಈ ಕ್ಲೀನ್ ಮಾಡ್ಕೊಂಡ್ರೆ ಮತ್ತೆ ಇನ್ನು 3 ತಿಂಗಳಾದ್ಮೇಲೆ ಯುಗಾದಿ ಬರುತ್ತೆ. ಯುಗಾದಿಗೆ ಮತ್ತೆ ಕ್ಲೀನ್ ಮಾಡ್ಕೊಳಕ್ಕೆ ಬರುತ್ತೆ. ಭಾಳ ಧೂಳಾಗ್ಬಿಟ್ಟೈತಿ, ಅದಕ್ಕೆ ಈಗೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡ್ತೀವಿ. ಜಾಸ್ತಿ ಓಪನ್ ಮಾಡೋಂಗಿಲ್ಲ ಬಾಲ್ಕನಿ, ಮ್ಯಾಗಿಂತ್ರ ಧೂಳು ಜಾಸ್ತಿ ಫ್ರೆಂಡ್ಸಿನ. ಅದಕ್ಕೆ ಬಾಲ್ಕನಿ ಮುಚ್ಚಿ ಇಟ್ಕೊತೀವಿ. ಬೇಕಾದಾಗ ಅಷ್ಟೇ ತೊಗೊತೀವಿ, ಬೇಡದಾಗ ಮುಚ್ಕೊಂಡ್ಬಿಡ್ತೀನಿ. ಹಂಗೆ ಮಾಡ್ತೀನಿ. ಯಾಕಂದ್ರೆ ಬಾಕ್ಸ್ಗಳ ಮೇಲೆ ಧೂಳು ಜಾಸ್ತಿ ಕುತ್ಕೊಂಡ್ಬಿಡುತ್ತೆ. ನಾನಂಕರ್ ಪಾತ್ರೆ ತೊಳೆದೆ ಅಂತಂದ್ರೆ ಎಲ್ಲ ಒರೆಸ್ತೀನಿ ನೋಡ್ರಿ. ವರ್ಷ ಕೈಲೇ ಟೀಪಾಯಿ, ಟೇಬಲ್ಲು ಮತ್ತು ಇದು ಡಬ್ಬಿ, ಬಾಕ್ಸ್, ಮುಚ್ಚಳ ಎಲ್ಲ ಒರೆಸಿಟ್ಕೊಂಡ್ಬಿಡ್ತೀನಿ. ಬಟ್ ಇವ್ರು ಹಂಗೆ ಮಾಡೋಂಗಿಲ್ಲ, ಹಾಗಾಗಿ ಧೂಳು ಜಾಸ್ತಿ ಆಗೈತಿ. ಸಂಕ್ರಾಂತಿ ಹಬ್ಬಕ್ಕೂ ಕ್ಲೀನ್ ಮಾಡ್ಕೊಂಡಂಗೆ ಆಗುತ್ತೆ ಅಂಥೇಳಿ ಎಲ್ಲ ಕ್ಲೀನ್ ಮಾಡಕತ್ತೀವಿ. ಇವತ್ತಂಕರ್ ಅಡುಗೆ ಮನೆ ಅಷ್ಟೇ ಆಗೋದು, ರೂಮು ಹಾಲ್ ಆಗೋಲ್ಲ. ಶನಿವಾರ ಹೆಂಗಾದ್ರೂ ರಜೆ ಇರುತ್ತೆ, ಅವಾಗ ಮಾಡ್ಕೊಂಡ್ರತ್ತ ಅಂಥೇಳಿ ಮಾಡಕತ್ತೀವ್ರಿ. ಈಕಿ ಅವ್ವ ಅಂತ ಕೂಗಾಕತ್ತಾಳ್ರಿ. ನಮ್ಮಿತ್ತ ಏನೋ ಬರೆಯೋದೈತಂತ ಹಾಕಿ ಬರ್ಕೊತ ಕುಂತಾಳ. ಎಲ್ಲ ತೆಗೆದಿಟ್ಟಿನಿ. ಈಗ ಇನ್ನೇನಿಲ್ಲ, ತಿಕ್ಕೋದು, ತೊಳೆಯೋದು, ಒರೆಸೋದು, ಜೋಡಿಸ್ಕೊಳೋದು ಅಷ್ಟೇ. ಏನದು ಉಂಡೆ ತಿನ್ನಕತ್ತಾಳ್ರಿ. ಶೇಂಗಾ ಉಂಡೆ 2 ಉಳಿದಿದ್ವು, ಅವ್ನು ತಿನ್ನಕತ್ತಾಳ. ಆಯ್ತು, ಅವನಿಂದ ನೀನು ತಿನ್ನು. ನಮ್ಮನೆಗೆ ಯಾರದಾರ ನಿನ್ನ ಬಿಟ್ಟು ತಿನ್ನಾರು ತಗೊಂಡ್ರಿ? ಹಾಂ, ನಿನ್ನ ಬಿಟ್ಟು ಯಾರದಾರ ಹೇಳು? ಆ ಹುಡುಗಿ ನಾ ತಿನ್ಸಿದ್ರೆ ಆಟ ತಿಂತೈತಿ, ಇಲ್ಲಂದ್ರೆ ಇಲ್ಲ. ಏನಮ್ಮ ನೀನಾದ್ರೆ ಹೋಗಿ ಏನೈತಂತ ಹುಡುಕ್ಯಾಡ್ಕೊಂಡು ತಿಂತಿದ್ದಿ. ಬಟ್ ಆಕೆ ಹಂಗಲ್ಲ, ನಾ ತಿನ್ಸಿದ್ರೆ ಆಟ ತಿಂತಾ. ನೀನೊಂದು ತಿಂದ್ಲು ನಿನ್ನೆ ಮೊನ್ನೆ. ಓಕೆ ಫ್ರೆಂಡ್ಸ್, ಮತ್ತೆ ಕಂಟಿನ್ಯೂ ಮಾಡ್ತೀನಿ. ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ನೀವು ಯಾರೆಲ್ಲ ಮನಿನ ಕ್ಲೀನ್ ಮಾಡ್ಕೊತೀರಿ ಸಂಕ್ರಾಂತಿ ಹಬ್ಬಕ್ಕೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ಹಾಡು ಜೋರಾಗಿ. ಆಮೇಲೆ ಈಗೇನೋ ಯಾವುದೋ ಹಿಂದಿ ಸಾಂಗ್ ಆಡ್ತಿದ್ಯಲ್ಲ, ಹಾಡು. ಹಿಂಗೆ ಕಿವಿ ಹಿಡ್ಕೊಂಡು ಏನೋ ಆಡ್ತಿದ್ಯಲ್ಲ, ಹಾಡು. ಜೋರಾಗಿ ಹಾಡು. ಹಾಂ. ಜಯ ಜಯ ನಾಗೇಶ ಗೋಪಿಕಾ ಪತೆ ಕೃಷ್ಣ ಜನ ಜಯ ಜನಾತನ ಕೃಷ್ಣ ಜನ ಮೂರ್ತಿತೆ. ಹಾಡಿತ್ತು, ನಾನು ಏನು ಕೊಡ್ತೀನಿ ಅಂದೆ, ಹಾಡು. ಆಮೇಲೆ ಜಾನಿ ಜಾನಿ ಎಸ್ ಪಾಪ ಹಾಡು. ಜಾನಿ ಜಾನಿ ಎಸ್ ಪಾಪ ಜೋರಾಗಿ ಹೇಳು, ಕೇಳಿಸ್ತಾ ಇಲ್ಲ. ಜಾನಿ ಜಾನಿ ಎಸ್ ಪಾಪ ಈಟಿ ಶೂಟನ್ನು ಪಾಪ ಆಮೇಲೆ ರಿಂಗ ರಿಂಗ ರೋಸ್ ಬರ್ತಿಗೆ ಹಾಡು ಕೊಡ. ಆಮೇಲೆ ಇನ್ನೇನು ರೈಮ್ಸ್ ಹಾಡು. ಆಮೇಲೆ ಹೂವಿನ ಬಾಣದಂತೆ
ಜೋರಾಗಿ ಯಾವಿರು ಜೋರಾಗಿ. ಓಮಿರ ಬಾರಂತೆ ಯಾವಿರು ಕಾಣಂತೆ ಅವಿರಾಶ ಅಂತೆ ಬಣ್ಣ ನೀನು ಈ ಬಣ್ಣ ನೀನು ನೀ ಬಂದ ಮೇಲೆ ಸಿಕ್ಕ ಬಾಕಿ ಮಾಡ್ತೇನು ಆಡು. ಸಿಕ್ಕಾಪಟ್ಟೆನು ಅಚ್ಚಿ ಮತ್ತಿನ್ಯಾವ್ದು ಬರುತ್ತೆ ನಿಂಗೆ? ಅಷ್ಟೇನಾ? ಸ್ಕೂಲ್ ಅಷ್ಟು 1 2 3 ABCD ರೈಮ್ಸು? ಮತ್ತಿದನ್ನು ಕೊಡಲ್ಲ ನಾನು. ಹಾಡು ನಿಂಗೆ ಬೇಕಾ ಬೇಡ? ಸಾಕು ಅಂದ್ಬಿಡ್ದೆ ಅವತ್ತು. ನೋಡ್ರಿ ಇಲ್ಲ ಆಮ್ಲೆಟ್ ಮಾಡಾಕತ್ತೀನಿ. ಅದು ಟೊಮೆಟೊ ಸಾಂಬಾರು ರೈಸ್ ಮಾಡೀನಿ. ಅದು ಚೆನ್ನಾಗಿ ಮಸಾಲ ಇನ್ನೊಂದು ಸ್ವಲ್ಪ ಐತಿ. ಆಮ್ಲೆಟ್ ಸುಮ್ಮನೆ ಆಮ್ಲೆಟ್ ಹಾಕಕತ್ತೀನಿ. ನಮ್ಮ ತಂಗಿಯರು ಬಂದರು ಸಂಜೆ ಮುಂದೆ. ನಾವು ಕ್ಲೀನ್ ಮಾಡಕತ್ತೀವಿ ಅನ್ನೋದು ಅವ್ರಿಗೆ ಗೊತ್ತಾ ಇಲ್ಲ. ಬಂದ ಬಿಟ್ಟಾರ ಮತ್ತು ಹೊಳ್ಳಿ ಹೊಕ್ಕಿವಿ ಅಂದ್ರೆ ಬೇಡ ಏನು ಹೊಕ್ಕಿರಿ ಅಂತಂದೆ. ಇವಿಷ್ಟ ಆದ್ರೆ ಅದು ನಮ್ಮಿತ್ತ ಯಪ್ಪ ಇರ ಇವಿಷ್ಟ ಆದ್ರೆ ಅದು ನಮ್ಮಿತ್ತ ವರ್ಷಾಗತ್ತ. ನಾನು ಅಡುಗೆ ಮಾಡಿದೆ. ನಾವ್ಯಾ ಯಾರು ಬಂದ್ರವ? ಹಾಂ ಊಟ ಮಾಡಕತ್ತಾರ. ಅವ್ರಿಗೆ ಆಮ್ಲೆಟ್ ಹಾಕಿ ಕೊಟ್ಟನೆ. ಹೆಂಗಾಗೈತಿ? ಸೂಪರ. ಎತ್ತೆ ಹೆಂಗಾಗೈತಿ ಆಮ್ಲೆಟ್? ಚೆನ್ನಾಗೈತೆ ಅಂತಾನ. ಇವು ಕುಂದ್ರಿ ಇಲ್ಲ ನೋಡ್ರಿ ಇವ್ ನೋಡ್ರಿ ಹೆಂಗೆ ಅಳಾಕತ್ತಾನ. ಊಟ ಮಾಡ್ಯಾನ ಈಗ ಅಳಾಕತ್ತಾನ ನೋಡ್ರಿ ಇವ. ಅಯ್ಯೋ ದೊಡ್ಡಪ್ಪ ಅಂದ ಬೈತಾನ. ದೊಡ್ಡಪ್ಪ ಹೊಡಿತಾನ. ಸುಮ್ಮನೆ ಇರು. ಈಗ ನವ್ಯಾಗನ ಹಾಕಕತ್ತೀನಿ. ನವ್ಯಾಗ ಹಾಕಿ ತಿನ್ನಿಸ್ತೀನಿ ರೀ. ನಮ್ಮಿತ್ತಗನ ಹಾಕಕತ್ತೀನಿ. ಈಕಿಗೆ ಎಗ್ ಫ್ರೈ ಅಂತ ಎಲ್ಲಾರ್ದು ಮುಗಿದ್ಮೇಲೆ ಈಕಿಗೆ ಎಗ್ ಫ್ರೈ ಮಾಡಿಕೊಡೋದು. ಲಗು ಲಗು ಒರೆಸ್ಬಿಡು. ಹಾಂ ಏನಪ್ಪ? ನಮ್ಮಿತ್ತಾಗ ಎಗ್ ಫ್ರೈ ಅಂತ. ಉಣ್ಣು ಎಲ್ಲ ತೊಳೆಯೋದು ಮುಗೀತು ನೋಡ್ರಿ. ಈಗ ಅದೆಲ್ಲ ಗಲೀಜು ಇರುತ್ತಲ್ಲ ಹಾಗಾಗಿ ತೊಳೆಯಾಕತ್ತಾರ ಅದನ್ನು. ಆತಾ ರೀ? ಎಲ್ಲರಿಗೆ ಆಮ್ಲೆಟು ಟೊಮೆಟೊ ಸಾರು ಅನ್ನ ರಾತ್ರಿ ಊಟ. ಅರ್ಧ ಬಿಡುತ್ತೆ ನೋಡ್ರಿ. ಇದು ನನಗೆ ನವ್ಯಾಗ ಕಟ್ಟಾತು. ನೋಡ್ರಿ ಅವ ಹೆಂಗೆ ಆಳ್ತ ನೋಡ್ರಿ. ಬರೀ ಅಳದ ಅವಂದು. ಊಟ ಮಾಡ್ಯಾನ ಸುಮ್ಮನೆ ಆಡೋದು ಬಿಟ್ಟು ಮೊಬೈಲ್ ಬೇಕಂತ ಅವಂಗೆ. ಈಟದ ಇನ್ನು ಸ್ವಲ್ಪ ಊಟ ಮಾಡೋ ಮಟ್ಟ ಅಂತಂದು ಕೊಟ್ಟಿರ್ತೀವಿ. ಅದ ಬೇಕಂತ ನಿಂತು ಬಿಡ್ತಾನೆ. ಫ್ರೆಂಡ್ಸ್ ನೋಡ್ರಿ ಇವಾಗ ನಮ್ಮ ಅಂಕಲು ಊಟಕ್ಕೆ ಬಂದಾರ. ಹೆಂಗೈತಿ ವಿಪುಲಂಕ? ಚೆನ್ನಾಗೈತಾ? ಚೆನ್ನಾಗಿಲ್ಲ ಅಂತ ನಮ್ಮ ಯಕ್ಷಿತಿಗೆ ಜ್ವರ ಬಂದೈತೆ. ಏನು ತಿನ್ನಕತ್ತಾನೀಗ? ತಿಂದಿಲ್ಲ ನೀನು? ಮತ್ತು ಅಪ್ಪನ ಜೊತೆ ತಿಂತೀನಿ ಈಗ. ನಮ್ಮ ಯಕ್ಷಿಗೆ ಅವನೇ ಬಂದಿದ್ರು ಫ್ರೆಂಡ್ಸ್. ಇವರು ವಿಡಿಯೋ ಮಾಡ್ಕೊಂಡು ಎಲ್ಲ ಕುಂತೀವಿ. ಇತ್ತು ಏನು ಸಮಾಚಾರ? ಅವಂಗ ಜ್ವರ ಬಂದೈತಿ. ಅದೇಂಟಿ ಕದ ಹಾಕ್ಬೇಕಾಯ್ತು. ಅವ್ನಿಗೆ ಚಳಿ ಆಗ್ತಿತ್ತು. ಫ್ರೆಂಡ್ಸ್ ನೋಡ್ರಿ ನಿನ್ನೆ ಅಷ್ಟು ವಿಡಿಯೋ ಮಾಡಿಕೊಂಡೆ ರಾತ್ರಿ. ಮತ್ತು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಮತ್ತು ಬೆಳಗ್ಗೆ ಎದ್ದು ನಮ್ಮ ಮನೆಯವ್ರಿಗೆ ಚಿತ್ರಾನ್ನ ಮಾಡಿ ಕಟ್ಟಿ ಕಳಿಸಿದೆ. ಅವರು ಸ್ವಲ್ಪ ಪಾತ್ರೆ ಇದ್ವು ಅವನ್ನೆಲ್ಲ ತೊಳೆದುಕೊಟ್ಟು ಹೋದ್ರು. ತಿಂಡಿ ತಿಂದು ನಾಷ್ಟ ತೊಗೊಂಡು ಊಟ ತೊಗೊಂಡು ಹೋದ್ರು ಫ್ರೆಂಡ್ಸ್. ಅವ್ರು ಹೋದ್ಮೇಲೆ ಮನೆ ಎಲ್ಲ ಕಸ ಗುಡಿಸಿದೆ. ಎಲ್ಲ ಕಸ ಗುಡಿಸಿ ಎಲ್ಲ ಹರಡಿ ಬಿಟ್ಟಿತ್ತು. ಹಾಗಾಗಿ ಎಲ್ಲ ನೀಟಾಗಿ ಮಾಡಿ
ಈ ಟೇಬಲ್ಲು ಮತ್ತು ಟೀಪಾಯಿ ಎಲ್ಲ ಒರೆಸ್ಕೊಂಡೆ. ಒರೆಸ್ಬಿಟ್ಟು ನಮಿತಾ ನೆನೆಸಿದೆ. ಎದ್ದಾಕಿನ ಮುಖ ತೊಳೆದು ಸ್ವಲ್ಪ ಚಹಾ ಕುಡಿತೀನಿ ಮಮ್ಮಿ ಅಂದ. ಸರಿ ಇವಾಗ ಕುಡಿ ಅಂತಂದೆ. ಕುಡಿದು ಈಗ ನೋಡ್ಬೋದು ನನಗೆ ಮನೆ ಒರೆಸ್ಕೊಡಾಗತ್ತಾಳ. ಹಾಲು ವರ್ಷಾಳ ಈಗ 3 ಸಲ ಒರೆಸಿದ್ಲಂತ. 2 ಸಲ ಒರೆಸವ ಸಾಕು ಅಂದ್ರೆ 3 ಸಲ ಒರೆಸಿದೆ ಅಂದ್ಲು. ನಮ್ಮ ನವ್ಯ ಲೇಟಾಗಿ ಎದ್ಲಕ್ಕಿ ಎಬ್ಸಿದೆ, ಎದ್ದೇಳಿಲ್ಲ ಕಸ ಗುಡಿಸ್ಬೇಕಾದ್ರೆ. ಅದಕ್ಕೆ ಅಲ್ಲೇ ಕುಂದಿರ್ಲಿನೆಲ್ಲ ಒರೆಸ್ಮಟ ಅಂತೇಳಿ ಎದ್ದಿದ್ಲು. ಹಾಸಿಗೆ ಎಲ್ಲ ಮಡಿಚಿಟ್ಟು ನಾನು ಸ್ನಾನಕ್ಕೆ ಹೋದೆ. ಎದ್ದು ಕೂತ್ಕೊಂಡಿದ್ಲು. ಆಕೆ ಅಲ್ಲೇ ಕುಂದ್ರಲಿ ಬಿಡು ಮಮ್ಮಿ, ನಾನು ಇದನ್ನೆಲ್ಲ ಒರೆಸ್ತೀನಿ ಅಂತಂದ್ಲು. ಹಂಗಾಗಿ ಆಕೆನೆಲ್ಲ ಒರೆಸ್ಕೊಡಾಗತ್ತಾಳ ಫ್ರೆಂಡ್ಸ್. ನೋಡ್ಬೋದು ಅಡುಗೆ ಮನೆಯಾಗ ಇಷ್ಟೆಲ್ಲ ನಡೆದೈತಿ. ಅವನ್ನೆಲ್ಲ ಜೋಡಿಸ್ಕೊಂಡೆ. ನೀನು ಜೋಡಿಸಿದ್ದೆ ಇಲ್ಲ, ಹಂಗೆ ಇಟ್ಟಿದ್ದೆ ಸ್ಟೀಲಿನ ಬಾಕ್ಸ್. ಅವನ್ನೆಲ್ಲ ನಮ್ಮ ತಂಗಿಯರು ಒಂದು ಬಂದ್ರಲ್ಲ, ಇನ್ನು ಬಂದಾರ ಪಾಪ, ಮತ್ತು ಹಂಗೆ ಕುಂದ್ರಸೋದೇನು ಅಂತೇಳಿ ಅವ್ರಿಗೆ ಅಡುಗೆ ಮಾಡಿ ಊಟ ಮಾಡಿಸಿ ಕಳಿಸಿದೆ. ಬಾಕ್ಸ್ನ ಬೆಳಿಗ್ಗೆ ಎಲ್ಲ ಜೋಡಿಸ್ಕೊಂಡೆ. ಇವಕ್ಕಿನ್ನೂ ಹಾಕಿಲ್ಲ. ಎಲ್ಲ ಐಟಮ್ಸ್ ಬಾಕ್ಸ್ನೇ ತೆಗೆದಿಟ್ಟಿನಿಲ್ಲ, ಒಂದೊಂದು ಕವರ್ನೇ ತೆಗೆದು ಇವನು ಎಲ್ಲ ಜೋಡಿಸ್ಕೊಂಡೆ. ಅವಕ್ಕೂ ಹಾಕಬೇಕು ಎಲ್ಲ ಶೇಂಗಾ, ತೊಗರಿಬೇಳೆ, ಅವೆಲ್ಲ ಪುಟಾಣಿ, ಹೆಸರು ಕಾಳು ಅವನ್ನೆಲ್ಲ ಅದಕ್ಕೆ ಬಾಕ್ಸಿಗೆ ಹಾಕಿಡಬೇಕು. ಅರ್ಧ ಕೆಲಸ ಉಳಿದಿತ್ತು. ಮತ್ತು ಬೆಳಿಗ್ಗೆ ಎದ್ದು ಅದು ಮಾಡಿ ನಮ್ಮ ಮನೆಯವ್ರ ಚಿತ್ರಾನ್ನ ಮಾಡಿ ಕೊಟ್ಟು ಕಳಿಸಿದೆ. ಇವತ್ತು ವೈಕುಂಠ ಏಕಾದಶಿ ನೋಡ್ರಿ, ಹಾಗಾಗಿ ಮನೆ ಒರೆಸ್ಕೊಡಾಗತ್ತಾಳಕ್ಕಿ. ಆಕಿ ಒರೆಸ್ಲಕ್ಕಿ ನಾನು ಸ್ನಾನ ಮಾಡ್ಕೊಂಬಂದೆ. ಇಷ್ಟೊತ್ತಿಗೆ ಮುಗಿತಿತ್ತು ಒರೆಸೋದು. 3 ಸಲ ಒರೆಸಾಕತ್ತಾಳಂತ. ಹಾಗಾಗಿ ಲೇಟ್ ಆಯಿತು. ಈಗ ನಾನು ದೀಪ ಹಚ್ತೀನಿ ಫ್ರೆಂಡ್ಸ್. ಹನಿ ಕುಂಕುಮ ಹಚ್ಕೊಂಡು ದೀಪ ಹಚ್ಚಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿರಿ. ನೋಡಿರಿ ಒರೆಸಾಕತ್ತಾಳ. ಹೆಣ್ಣು ಮಕ್ಕಳಿದ್ರೆ ಎಷ್ಟು ಹೆಲ್ಪ್ ಆಕೈತಿ. ಹಾಂ, ಸ್ವಚ್ಛ ಒರೆಸಾಕತ್ತೀಯ? ನಾವು 2 ಸಲ ಒರೆಸಿದ್ರೆ ಆಕೆ 3 ಸಲ ಒರೆಸ್ತಾಳೆ. ನಿನ್ನೆ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿವೆಲ್ಲ, ಧೂಳು ಅದೆಲ್ಲ ಜಾಸ್ತಿ ಇತ್ತು. ಹಾಗಾಗಿ ನವ್ಯ ಎದ್ದ್ಯಾವ? ಎದ್ರಾ? ಹಾಂ, ಹೊಟ್ಟೆ ಹಸು ಹೋಗೈತೆ. ರಾತ್ರಿ ಊಟನ ಮಾಡಿಲ್ಲ. ತಮ್ಮಾರು ನೋಡ್ಕೊಂಡು ಸುಮ್ಮನೆ ಕುತ್ಕೊಂಡ್ಬಿಡೋದು. ನಮಿತಾ ಆ ಮಂಚದ ಮೂಲ್ಯಾಗ ಸ್ವಚ್ಛಾಗಿ ಒರೆಸ್ಕೊಂಬ. ಕಸ ಗುಡಿಸ್ಬೇಕಾದ್ರೆ ನೀಟಾಗಿ ನಿಲ್ಕಲ್ಲದು. ತೆಳಗೆ ಬಗ್ಗಿ ಹಾಕು. ಮಾಪು ಹೋಗುತ್ತಾ ಅಲ್ಲಿ? ಕಸ್ಬರ್ಗಿ ಹೋಗೋದೇ ಇಲ್ಲ ಅಲ್ಲಿ ಒಳಗೆ. ಮಾಪಿಲ್ ಒರೆಸ್ಕೊಂಬಿಡು ಸ್ವಚ್ಛಕ್ಕೆ. ಒರೆಸು, ನಾನು ದೀಪ ಹಚ್ತೀನ. ಲಗು ಲಗು ಮುಗಿಸು. ಏನಾಯ್ತು? ಕಸನ ಕೈ ಏನಾರು ಮಾಡ್ಕೊಬೇಡವ ಮತ್ತೆ. ಹೆಲ್ಪ್ ಮಾಡ್ತಾಳ್ರಿ ಫ್ರೆಂಡ್ಸ್. ಮನ್ಯಾಗಿದ್ರೆ ಎಲ್ಲ ಕೆಲಸಕ್ಕೆ ಹೆಲ್ಪ್ ಮಾಡ್ತಾಳೆ. ಆಕಿ ಗೀಝರ್ ಹಾಕಿನಿ. ಬಂದೆ ನೋಡ್ರಿ. ಎಲ್ಲ ಮನೆ ಒರೆಸ್ಕೊಟ್ಲು. ನಾನು ದೇವ್ರ ಮನೆ ಎಲ್ಲ ಹೂನ ಇಲ್ಲ ಫ್ರೆಂಡ್ಸ್. ಸ್ನಾನ ಮಾಡೋಕೆ ಹೋಗಿದ್ದೆ, ಅವಾಗ ಹೂವಿನ ಬಂದಾನ. ಏನು ಮಾಡ್ತೀರಿ, ಬರೀ ಹಿಂಗೆ. ನಾ ಏನಾದ್ರು ಮಾಡ್ಬೇಕಾದ್ರೆ ಹೂವಿನಾರು ಬರ್ತಾರೆ. ನಮ್ಮ ಮನೆಯವ್ರು ನೋಡಿ ತಂದು ಕೊಡಲಿಲ್ಲ, ಹಂಗೆ ಹೋದ್ರು. ಇದ್ದಿದ್ರೆ ಮಾಡ್ತೀನಿ ಫ್ರೆಂಡ್ಸ್. ನೋಡ್ರಿ ದೀಪ ಹಚ್ಚಿ ಉದಿನ ಕಡ್ಡಿ ಬೆಳಗ್ಗೆ ತುಪ್ಪ ಹಾಕಿ ಈಗ ಚಿತ್ರಾನ್ನ ಬಿಸಿ ಮಾಡಿದೆ. ಆರಿತ್ತು ಬೆಳಿಗ್ಗೆ ನಾವು ಮಾಡಿದ್ನಲ್ಲ, ಅದಕ್ಕೆ ನಮಗೆ ಉಪ್ಪಿನಕಾಯಿ ಬೇಡ. ಚಿತ್ರಾನ್ನ ಬಿಸಿ ಮಾಡಿ ನಾವೇ ಮುಖ ತೊಳೆದೆ. ಆಕೆಗೇನು ಸ್ನಾನ ಮಾಡಿಸಿಲ್ಲ. ಈಗ ತಿಂದ್ಬಿಟ್ಟು ಮಾಡಿಸ್ತೀನಿ. ನಮಿತಾನ ಮಾಡ್ತಾ ಟೈಮ್. ಅವರು ಲೇಟ್ ಆಗ್ಯದ್ರು, ಇಬ್ಬರು ರಜೆ ಐತೆ ಅಂಥೇಳಿ. ಹಬ್ಬ ವೈಕುಂಠ ಏಕಾದಶಿ, ಅದಕ್ಕೆ ಇಬ್ಬರಿಗೆ ಸ್ನಾನ ಮಾಡಿಸ್ಬೇಕು. ಇಬ್ಬರಿಗೆ ಹಾಕ್ಕೊಂಡು ಹೊಂಟೀನಿ ನೋಡ್ರಿ. ಧೂಪ ಹಾಕಿನಿ. ಮನೆಯೆಲ್ಲ ಗಮ ಗಮ ಹಾಕತೈತಿ. ದೀಪ ಹಚ್ಚಾರ ನೋಡ್ರಿ. ಹೂ ಇಲ್ಲ, ಸಾಯಂಕಾಲ ತಗೋಬರ್ತಾನೆ ನಮ್ಮ ನವ್ಯ. ನಮ್ಮ ನವ್ಯ ಇಲ್ಲೇ ನಿಂತಾಳ ನೋಡ್ರಿ ಕಿಟಕಿಯಾಗ. ಹೊರಗೆ ಬರ್ರಿ, ರಂಗೋಲಿ ಯಾವ ಥರ ಹಾಕ್ಯಾರ ಅಂತ ತೋರಿಸ್ತೀವಿ. ಸಿಂಪಲ್ ಆಗಿ ಹಾಕ್ಯಾರ ನೋಡ್ರಿ. ಬಿಸಿಲು ಬಿಟ್ಟೈತಿ. ನೀರನ್ನು ತುಂಬ್ಕೊಬರ್ತೀನಿ. ಹಾಕಲ್ ಸಾಕೊಂತಿದ್ದೆ. ಈಗ ನೀರು ತುಂಬಿತು.
ಜಾಸ್ತಿ ಹೊತ್ತು ಕಲನ ಓಪನ್ ಮಾಡಿ ಇಟ್ಕೊಂಡಂತೆಲ್ಲ ಧೂಳ ಹಡಕೊಂಬಂದ್ಬಿಡ್ತೈತಿ. ದೂರ ಅಂದ ಸೇಫ್ಟಿ ಹಿಂದೆ ಬಡಿಸ್ಕೊತಿ ಇಲ್ಲ ನೋಡ್ಕೊಳ್ತೀನಿ. ತಿಂದು ಹೇಳು. ತಿಂದು ಹೇಳ್ತಾ ಇರು. ಬೇಗ ಬೇಗ ನವೆ ಬೇಗ 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 ಬೇಗ. ಸುಮ್ಮನೆ ಮಾಡ್ಬೇಡ. ನೋಡ್ರಿ ಕೋಪ ಬರುತ್ತೆ, ಸುಮ್ಕೆ ಇರಬೇಕು. ಇದೆಲ್ಲ ಗೊತ್ತಾಗತ್ತಿಕ್ಕಿಗೆ. ಇದೆಲ್ಲ ಹೆಂಗೆ ಗೊತ್ತಾಗತ್ತಿಕ್ಕಿಗೆ? ಬೈಯಾಗ ಗೊತ್ತಾಗತ್ತೆ. ಹ್ಞೂ ಮಸ್ತ್ ಐತೆ ಚಿತ್ರಾನ್ನ. ಮಸ್ತ್ ಐತೆ. ಓಕೆ ಫ್ರೆಂಡ್ಸ್, ನಾನು ತಿಂದು ನೀರು ಕೊಡು. ಓಕೆ ಫ್ರೆಂಡ್ಸ್, ನಾನು ತಿಂದು ಮತ್ತೆ ವ್ಲಾಗ್ನ ಕಂಟಿನ್ಯೂ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇಷ್ಟಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬರ್ ಮಾಡ್ಕೊಂಡು ನೋಡಿ. ಆಮೇಲೆ ನಮ್ಮ ಮಮ್ಮಿ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿರಿ. ಫ್ರೆಂಡ್ಸ್ ನೋಡ್ರಿ, ನಮ್ಮ ನವ್ಯಾಗ ಸ್ನಾನ ಮಾಡಿಸ್ಕೊಂಬಂದೆ. ತಲೆ ಸ್ನಾನ ಇವತ್ತು ಮಂಗಳವಾರ ಆಗಿರೋದ್ರಿಂದ ತಲೆ ಸ್ನಾನ. ಏನು ಚೀಗೊಣ್ಣೆ ಎಲ್ಲ ಐತಿ, ಗೊಣ್ಣೆ ಸ್ವಚ್ಛ ಐತಿ. ಮೂಗು ಅನ್ನಪ್ಪಚ್ಚಿ ಗೊಣ್ಣೆ ಎಲ್ಲ ಸ್ವಚ್ಛ. ಇಷ್ಟ ಕೊಂಡ ಐತಿದ್ರಾಗಿನ ಡಬ್ಬಿ ಸ್ವಚ್ಛ ಮಾಡೋ ಮಟನು ಬಿಡಲ್ಲ ನಾವು. ಅದನ್ನ ಕಟ್ ಮಾಡಿ ಹಚ್ಕೊಂತೀವಿ ಮತ್ತೆ. ಕ್ಲಾಸ್ ಫ್ಯಾಮ್ಲಿ ಅವರು ಎಲ್ಲರೂ ಹಿಂಗೆ ಇರಮ್ಮ. ಕೈಗೆ ಮಾಡಿಸ್ತೀನಿ ನೋಡ್ರಿ. ರೆಡಿ ಮಾಡಿಸ್ಕೊಳಕ್ ಕಳ್ತಾಳೆ ನೋಡ್ರಿ ಫ್ರೆಂಡ್ಸ್ ಈಕಿ. ಕೈ ಕೊಡು. ಅಲ್ಲಡ ಅಯ್ಯ, ಏನ್ ಮಾಡಿ ನಾನು ನಿನಗೆ ರೆಡಿ ಮಾಡಕತ್ತೀನಿ. ಕೈ ಕೊಡಮ್ಮ. ಇದನ್ನ ಏನು ಮಾಡಲ್ಲ ನಾನು. ಏನು ಮಾಡ್ತೀನಿ ನಾನು ಹಿಂಗೆ ನೋವು ಮಾಡ್ತೀನಿ ನಾನು. ನೋಡಿ ಇದನ್ನ ಈಜಿಯಾಗಿ ಕೊಡ್ತಿಲ್ಲ. ಇದನ್ನ ಕೊಟ್ಲು ಗುಟ್ಟಿಗಾರ ನಾವೇ. ಕಾಲು ಕಾಲಿಗೆ ಹಚ್ತೀನಿ ನೋಡಿ. ಕಾಲು ನೋಡಿ ಹೆಂಗೈತೆ. ಹೊಡಿತಾಳ ನೋಡ್ರಿ ನಾನು. ನಾವೇ ಆಯ್ತು ಬಿಡಮ್ಮ. ಏನು ತಪ್ಪು ಮಾಡಿ ನಾವು ಹೊಡಿಯಾಕತ್ತಿದ್ದೇವೆ. ನಿನ್ನ ಸೇವೆ ಮಾಡ್ತೀನಲ್ಲ, ಅದೇ ತಪ್ಪ. ಓಕೆ, ಬೇಕಂದಾಗ ಜಾಸ್ತಿ ಬೀಳಲ್ಲ, ಗಾಡ್ ಅಂದಾಗ ಜಾಸ್ತಿ ಬಿದ್ದುಬಿಡ್ತೈತಿ ಇದು. ಎಲ್ಲ ಹಚ್ಕೊಂಡು ಒಂಚೂರು ಹಚ್ಕೋಬೇಕನ್ನಷ್ಟಲ್ಲಿ ಜಾಸ್ತಿ ಬಿದ್ದುಬಿಡ್ತೈತಿ. ನಿನಗೂ ಹಂಗೇನಾ? ಹಾಗೆ. ಹೌದಾ? ಹೌದು. ಓಕೆ ಓಕೆ ಸರಿ. ಸರಿ ಹೇಳು. ನಾನು ಸರಿ ಅಂತ ಹೇಳಿಲ್ಲ. ಏನವೋ ಹಿಂಗೆ ಅರ್ಥ. ಎದಕ್ಕೆ ಹಂಗೆ ಮಾಡೋದು? ಅಷ್ಟು ತಲೆ ಬಾಚ್ಬಿಡ್ತೀನಿ. ಈಗ ಒಂಚೂರು ಪೌಡ್ರ್ ಹಾಕೋಣ ನಾವು ಅಕ್ಕಗ. ಇವತ್ತು ನಾನು ರೆಡಿ ಆಗೋದು ತೋರಿಸ್ತೀನಿ. ನೀನು ರೆಡಿ ಆಗೋದು ತೋರಿಸ್ತೀಯ? ಇಲ್ಲಂತ ತಡೆ. ಬೇಡ ಬೇಡ. ಪೌಂಡ್ಸ್ ಪೌಡ್ರ್ ನಮ್ಮನೆ ಈಗ ಒಬ್ಬೇಕೆ ನೋಡಿ ಪೌಡ್ರ್ ಯೂಸ್. ಸಾರಿ ಫ್ರೆಂಡ್ಸ್, ಸಾರಿ. ಏನಾಯ್ತು? ಮ್ಯಾಗಿ ಎಳೆದ್ಬಿಟ್ಟೆ. ಅಲ್ಲ ಈಗ ಒಬ್ಬೇಕೆ ಪೌಂಡ್ಸ್ ರಾಣಿ ಪೌಡ್ರ್ ಹಚ್ಕೊಳೋದು. ನೀನು ಹಚ್ಕೊತಿರ್ತೀಯಲ್ಲ ಒಂದೊಂದು ಟೈಮ್. ನಾನು ಅದು ಮುಟ್ಟೋದು ಇಲ್ಲ. ಸೇಂಟ್ ಗಿಂಟ್ ಹಾಕೋನಲ್ಲ, ಇದ ಸೇಂಟ್ ನಮಗೆ. ನಾನು ಏನೂ ಹಾಕೋಲ್ಲ. ಅದೊಂದು ಕ್ರೀಮು ಅಡ್ಬಿಟ್ಟು ತಲೆ ಹಚ್ತೀನಿ ಅಷ್ಟೇ. ಸಿಂಪಲ್. ಈಗ ಏಮ್ಮ ಈಗ ಎಲ್ಲರೂ ಕಾಜಲ್ ಹಚ್ಕೊಂತಾರೆ ಕಣ್ಣಿಗೆ. ಎದ್ದಿ ನಗವಲ್ಲಿ ಲಕ ಲಕಲ. ಯಪ್ಪ, ನಮ್ಮ ಸ್ಕೂಲ್ನಾಗ ಒಬ್ಬಕ್ಕೆ ಹಚ್ಕೊಂಬರ್ತಾಳ ಅಮ್ಮ.
ಮ್ಯಾಮ್ ಏನು ಹೇಳ್ಬೋದು ಹೇಳಲ್ಲ. ಹಚ್ಕೊಂಡು ಹೋಗ್ಬೋದಾ ಹೋಗ್ಬೋದು. ಲಿಫ್ಟಿಗೆ ಹಚ್ಕೊಬಿಡ್ತಾರ, ಅದು ಲೈಟಾಗಿ. ಮ್ಯಾಮ್ಗೆ ಪಾಪ ಅವ್ರಿಗೆ ಅವ್ರು ನಮ್ಮ ದಿಟ್ಟಿಸ್ ನೋಡಂಗಿಲ್ಲ ಏನಿಲ್ಲ. ದಿಟ್ಟಿಸ್ ನೋಡಿ ಸಿಕ್ಕಾಕೊಂತಾರೆ. ನೀನು ಅದನ್ನ ಹಚ್ಕೋ ಕ್ರೀಮ್ ಕೈಗೆ. ಯಾವ್ದು? ಅದು ಹಳೇದು ಖಾಲಿ ಮಾಡಿಂದ ಹೊಸದು ಯೂಸ್ ಮಾಡಿ. ನಾನು ಪೂರ್ತಿ ಖಾಲಿ ಆಗೈತೆ ಮಾಡೀನಿ ಅದು. ಇಲ್ಲ ಐತವು. ನಾವೇ ರೆಡಿ. ಹಾಯ್ ಫ್ರೆಂಡ್ಸ್, ಬಾಯ್ ಫ್ರೆಂಡ್ಸ್. ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತೀವಿ ಫ್ರೆಂಡ್ಸ್. ರೆಡಿ ಆಗೋದು ಮತ್ತೆ ನಾಳೆ ವಿಡಿಯೋದೊಳಗೆ ಸಿಗ್ತೀವಿ. ಬಾಯ್ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಬೇಡನೇ ಏನು ಸಬ್ಸ್ಕ್ರೈಬ್ ಮಾಡೋದು ಬೇಡ, ಸಬ್ಸ್ಕ್ರೈಬ್ ಮಾಡೋದು ಬೇಡ. ನಾವೇ ಸಬ್ಸ್ಕ್ರೈಬರ್ ಮಾಡೋದು ಬೇಡ ಅಥವಾ ಏನು ಮಾಡೋದು ಬೇಡವಾ? ಏನು ಏನು ತಡ್ರಿ ಫ್ರೆಂಡ್ಸ್, ಸ್ವಲ್ಪ ನೋಡ್ಕೋಬಾರ್ದು ಸ್ಟಾರ್ಟ್. ನೆದರಾಗ್ಬಿಟ್ಟೈತವ ಗೊಂಬಿಗೆ. ಗೊಂಬೆ ಇದು ನೀ ಕಾಣಿಸ್ತಾ ಇಲ್ವಲ್ಲ ಅದ್ರೊಳಗೆ, ಅದಕ್ಕೆ ಕಿರ್ಚಕತ್ತಾಳ ಆಕಿ. ಅದು ಇದು ಅಡ್ಡಾಗೈತಿ. ಎದ್ದ ನೋಡ್ಕೊ, ಎದ್ದ ನೋಡ್ಕೊ. ಫ್ರೆಂಡ್ಸ್ ನೋಡಿ ಬಿಸಿಲು ಎಷ್ಟೈತಿ. ನೋಡ್ಕೊ ಚೆನ್ನಾಗಾಗಿಯಾ? ಚೆನ್ನಾಗಾಗಿಯಾ? ಚೆನ್ನಾಗಿ ರೆಡಿ ಮಾಡಿಲ್ಲ? ಹಾಂ, ಚೆನ್ನಾಗಿ ರೆಡಿ ಮಾಡಿನ ನಿನ್ನ ನಾವೇ ಚೆನ್ನಾಗಿ ರೆಡಿ ಮಾಡಿನ. ಹಾಯ್ ಹಾಯ್, ಸೂಪರ್ ಸೂಪರ್. ಓಕೆ ಫ್ರೆಂಡ್ಸ್, ಬಾಯ್. ಇವತ್ತಿನ ವ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ. ಈಗ ಮುಂದೆ ಏನು ನಡೀತೈತಿ ಅದನ್ನ ಮತ್ತೆ ನೆಕ್ಸ್ಟ್ ವಿಡಿಯೋದೊಳಗೆ ಶೇರ್ ಮಾಡ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಇನ್ಸ್ಟಾಗ್ರಾಮ್ ಪೇಜ್, ಇನ್ಸ್ಟಾಗ್ರಾಮ್ದಲ್ಲೂ ಕೂಡ ಶ್ರೀದೇವಿ 1486 ಅಂತ ನನ್ನ ID ಪೇಜ್. ಇಲ್ಲಾಂದ್ರೆ ಶ್ರೀದೇವಿ ಸಿಂಪಲ್ ಲೈಫ್ ಅಂತ ಹೊಡೆದ್ರು ಬರುತ್ತೆ. ಒಂದು ಅದು ಮಾಡಿ ನಾನು ನಿಮ್ಮ ಅಪ್ಪನ ಫೋನ್ನಾಗ ಸರ್ಚ್ ಮಾಡಿದೆ, ಬಟ್ ಬರಲಿಲ್ಲ. ಶ್ರೀದೇವಿ 1486 ಅದನ್ನ ಲಿಂಕ್ ಹಾಕಿರ್ತೀವಿ, ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ. ಸೇಮ್ ಯೂಟ್ಯೂಬು, ಫೇಸ್ಬುಕ್ಕು, ಶ್ರೀದೇವಿ ಸಿಂಪಲ್ ಲೈಫ್ ಅಂತ ಸಪೋರ್ಟ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ರಿಗೂ ಧನ್ಯವಾದಗಳು. ಬಾಯ್ ಫ್ರೆಂಡ್ಸ್. ಬಾಯ್ ನವ್ಯ.